ಈಗ ವೀರಸಿಂಹನೇ ಅಂತ ಹೇಳಿ. ವೀರ ಅಂದರೆ ಯಾರು ಅಂತ ಕೇಳಿದರೆ, ವೀರ ಶಬ್ದಕ್ಕೆ ಯೋಧ, ಒಳ್ಳೆಯ ಯುದ್ಧ ಮಾಡುವ ಪಟು ಅಂತ ಅರ್ಥ. ಸಂಸಾರದಲ್ಲಿ ಇಂಥ ಕೊಂಪೆಯಲ್ಲಿ ಇಷ್ಟು ಜನ ಹಿಂಗಿದ್ದಾರೆ, ಎಲ್ಲರೂ ಕೂಡ ತಮ್ಮ ಜೀವನವನ್ನು ಬದುಕಿಸಿಕೊಳ್ಳಿಕ್ಕೋಸ್ಕರ ಹಿರಣ್ಯಕಶಿಪುವಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಅಂಥವರ ಮಧ್ಯದಲ್ಲಿ ಸಂಸಾರದಲ್ಲಿ ಹೇಗೆ ಹೋರಾಡಬೇಕು ಅಂತ ತೋರಿಸಿಕೊಟ್ಟಂತಹ ಒಬ್ಬ ಯೋಧ ಪ್ರಹ್ಲಾದರಾಜರು. ಅವರನ್ನು ಸಲಹುತ್ತಾಗಿದ್ದಾನೆ. ಅದರಿಂದಾಗಿ ವೀರ ಅಂದರೆ ಪ್ರಹ್ಲಾದರಾಜರು ಅವರನ್ನು ಸಲಹೋದ್ರಿಂದಾಗಿ, ಅವರನ್ನು ಪಾಲನೆ ಮಾಡೋದ್ರಿಂದಾಗಿ ವೀರಸಿಂಹ, ಅರ್ಥಾತ್ ಪ್ರಹ್ಲಾದ ವರದ ಅಂತ ಅರ್ಥ ಮಾಡ್ಬೋದು. ಇನ್ನೊಂದು ರೀತಿಯಲ್ಲಿ ವೀರ ಅಂದರೆ ನೋಡಿ, ಈರ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ವಾಯುದೇವರ ಸಿದ್ಧಾಂತ, ಭಗವತ್ ತತ್ವ, ಇದಕ್ಕೆಲ್ಲ ವಿರುದ್ಧವಾಗಿರುವ ಹಿರಣ್ಯಕಶಿಪು ವೀರ. ಅವನನ್ನು ವೀರ ಅನ್ನೋ ಶಬ್ದದಿಂದ ಕರೆದದ್ದು ಯಾಕೆ ಅಂತ ಕೇಳಿದರೆ, ವಿರುದ್ಧನಾಗಿದ್ದಾನೆ. ಯಾರಿಗೆ? ಈರನಿಗೆ, ಅರ್ಥಾತ್ ವಾಯುದೇವರಿಗೆ. ಯಾರು ಜಗತ್ತನ್ನೆಲ್ಲ ಧರಿಸಿದ್ದಾರೋ, ಜಗತ್ತನ್ನೆಲ್ಲ ಪವಿತ್ರ ಮಾಡ್ತಾಗಿದ್ದಾರೋ, ಜಗತ್ತಲ್ಲೆಲ್ಲ ವ್ಯಾಪಾರ ಮಾಡಿಸ್ತಾಗಿದ್ದಾರೋ, ವ್ಯಾಪಾರ ಮಾಡಿಸ್ತಾ ಇದೆಲ್ಲವೂ ಕೂಡ ಹರಿಗರ್ಪಿತ ಅಂತ ಪ್ರತಿಕ್ಷಣವೂ ಕೂಡ ಭಗವದರ್ಪಣೆಯನ್ನು ಪ್ರತಿ ಜೀವರಲ್ಲಿ ನಿಂತು ಮಾಡ್ತಾಗಿದ್ದಾಗ, ಅಂತಹ ವಾಯುದೇವರ ಸಿದ್ಧಾಂತವನ್ನು ಧಿಕ್ಕರಿಸಿ ನಾನೇ ಸರ್ವೋತ್ತಮ ಎಂದು ಹೇಳಿಕೊಳ್ಳುವ ಹಿರಣ್ಯಕಶಿಪು ಅಥವಾ ಹಿರಣ್ಯಕಶಿಪುವಿನ ಮನಸ್ಥಿತಿ ಉಳ್ಳಂತಹ ಪ್ರತಿಯೊಬ್ಬ ಪುರುಷರು, ಆ ಎಲ್ಲ ವ್ಯಕ್ತಿಗಳು ಕೂಡ ವೀರ. ಅವರನ್ನು ನಾಶ ಮಾಡ್ತಾನೆ ಸರಿಯಾದ ಸಮಯದಲ್ಲಿ. ಅವರಿಗೆ ಏನೇನು ಸಿಗಬೇಕು ಅಂತ ಅಂದ್ಕೊಂಡಿರ್ತಾರೋ, ಅವರ ಮನಸ್ಸಿನಲ್ಲಿ ಭವಿಸಿರ್ತಾರೋ, ಅದೆಲ್ಲವೂ ಕೂಡ ಸಿಗದೇ ಇರುವಂತೆ ಮಾಡ್ತಾನೆ. ಹಾಗಾಗಿ ವೀರಸಿಂಹ ಅರ್ಥಾತ್ ಶಿಷ್ಟ ಪಾಲಕ ಹಾಗೂ ದುಷ್ಟ ನಾಶಕ ಎಂಬುವ ಎರಡು ಅರ್ಥಗಳು ತೋರ್ತಾ ಇದ್ದಾವೆ. ಭಗವಂತನಲ್ಲಿ ಈ ಎರಡು ಗುಣಗಳು ಕೂಡ ಕಾಣ್ತಾ ಇದ್ದಾವೆ. ಹಾಗಾಗಿ ಎರಡೂ ಗುಣಗಳನ್ನು ಒಂದೇ ಶಬ್ದದಿಂದಾಗಿ ಸ್ತೋತ್ರ ಮಾಡಿದಕ್ಕೋಸ್ಕರವಾಗಿಯೇ ವೀರಸಿಂಹನೇ ಎಂಬುವ ಶಬ್ದವನ್ನು ಆಡಿದ್ದಾರೆ. ವೀರಸಿಂಹನೇ ನಾರಸಿಂಹನೇ ದಯ ಪಾರವಾರನೇ. ನಾರಸಿಂಹನೇ ಮುಂದಿನ ಶಬ್ದ ನಾರಸಿಂಹನೇ. ಹಾಗೆ ಹೇಳಿದಂತೆ ನರ ಯಾವುದು ಈ ನರನಿಗೆ ಅನಾದಿ ಕಾಲದಿಂದಾಗಿ ಇದೆಯೋ ಅದೆಲ್ಲವೂ ನಾರ. ಅರ್ಥಾತ್ ನಾನು ನನ್ನದು ಅನ್ನುವ ಅಹಂಕಾರ ಹಾಗೂ ನಾನೇ ಎಲ್ಲವನ್ನು ತಿಳಿದಿದ್ದೇನೆ ಎಂಬುವಂತಹ ಭಾವ. ವಿಶೇಷವಾಗಿ ಇದೆಲ್ಲ ಯಾಕೆ ಬಂತು ಅಂತಂದರೆ, ಅವಿದ್ಯೆ, ಅಜ್ಞಾನ ಎಂಬತಕ್ಕಂಥದ್ದು ಲಿಂಗದೇಹಾತ್ಮಕವಾಗಿಯೂ ಮನಸ್ಸಿನ ಜೀವದ ಆವರಕವಾಗಿ ಇದೆ. ಹಾಗಾಗಿ ಇದು ನಾರ. ಹಾಗಾದರೆ ಇಂತಹ ದೊಡ್ಡ ನರನಿಗೆ ಸಂಬಂಧಪಟ್ಟಂತಹ ದೋಷಗಳು ಏನಿವೆ ಅವುಗಳನ್ನು ನಾರ ಅಂತ ಕರೆದರು. ಅಥವಾ ನಾರಾಯಣ ಶಬ್ದ ನಿಷ್ಪತ್ತಿಯನ್ನು ಹೇಳುವಾಗ ವಿಜಯೇಂದ್ರ ಗುರುಸಾರ್ವಭೌಮರಾಗಲಿ ಮತ್ತು ಶ್ರೀನಿವಾಸ ತೀರ್ಥರಾಗಲಿ, ರಾಯರಾಗಲಿ, ನಾರ ಅಂದರೆ ನರಸಂಬಂಧಿ ನಾರ ಅಂತ ಒಂದು ಅರ್ಥ ಮಾಡೋದಲ್ಲದೆ ದೋಷದ ಇಲ್ಲದೇ ಇರುವಿಕೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ದೋಷದ ವಿರುದ್ಧವಾಗಿರ್ತಕ್ಕಂತಹ ಗುಣದ ವಿರುದ್ಧವಾದಂಥ ದೋಷಗಳು ನಾರ ಅಂತ ಕರೆಸಿಕೊಳ್ತಕ್ಕಂಥದ್ದಾಗಿವೆ. ನಮ್ಮಲ್ಲಿ ಇರ್ತಕ್ಕಂತಹ ಅನೇಕ ದೋಷಗಳಿವೆ, ಕಷ್ಟ ಕಾರ್ಪಣ್ಯಗಳಿವೆ. ಇವೆಲ್ಲವನ್ನು ನಾಶ ಮಾಡೋದ್ರಿಂದಾಗಿ ನಾರಸಿಂಹ, ವೀರಸಿಂಹನೇ, ನಾರಸಿಂಹನೇ, ದಯಾ ಪಾರವಾರನೇ. ಪಾರಾವಾರ ಅಂದರೆ ದಡ ಅಂತ ಅರ್ಥ. ಯಾವುದು ದಡ ಅಂದರೆ ದಯೆ ಇವನಲ್ಲಿ ಹೆಚ್ಚಾಗಿದೆ. ದಯಾ ಸಮುದ್ರ ಅಂತ ಕರೆಯುವಲ್ವೇ. ಪಾರಾವಾರ ದಯೆ ಎಂಬುವಂತಹ ನೀರಿಗೆ ದಡ ಯಾರು ಅಂದರೆ ಭಗವಂತ. ಅಂದರೆ ಏನರ್ಥ?
ದಯೆ ಸಿಗಬೇಕು ಅಂದರೆ ದಡಕ್ಕೆ ಹೋಗಬೇಕಲ್ವ, ನೀರು ಸಿಗಬೇಕು ಅಂದ್ರೆ ದಡಕ್ಕೆ ಹೋಗಬೇಕಾದಂತೆ ದಯೆ ಬೇಕು ಅಂದರೆ ನಮಗೆ ಭಗವಂತನೇ ಶರಣು. ಭಗವಂತನ ಹೊರತುಪಡಿಸಿ ಬೇರೊಬ್ಬರು ನಮಗೆ ದಿಕ್ಕಿಲ್ಲ. ಹಾಗಾಗಿ ದಯಾಪಾರವಾರಣೆ, ಭಯ ನಿವಾರಣ. ಭಯ ಅನ್ನೋದು 2-3 ರೀತಿಯಲ್ಲಿದೆ. ಒಂದು ಮಾನಸಿಕ ಭೀತಿ, ಹೊರಗಿನಿಂದಾಗಿ ನಾನು ದೇಹದಲ್ಲಿ ಯಾವುದೇ ಚಲನವಲನಗಳನ್ನು ಮಾಡದೆ ಮನಸ್ಸಿನಲ್ಲಿ ನಾನು ಹೆದರಬಹುದು. ಅಥವಾ ಕೆಲವು ಸತಿ ಏನಾಗತ್ತೆ, ಈ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರೆ, ಕಾಡಲ್ಲೆಲ್ಲ ಇರ್ತಾರೆ. ಅವರು ಕಾಡಿನಲ್ಲಿ ಪ್ರಾಣಿಗಳು ಬಂದಾಗ ಹೊರಗಿನಿಂದಾಗಿ ತಮ್ಮ ದೇಹದಲ್ಲಿ ಭಯಗೊಂಡಂತೆ ತೋರದೇ ಇದ್ದರೂ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಭಯ ಉಂಟಾಗತ್ತೆ. ನಮಗಂತೂ ಸ್ಪಷ್ಟವಾಗಿ ಮನಸ್ಸಿನಲ್ಲೂ ಭಯ ಉಂಟಾಗತ್ತೆ, ದೇಹದಲ್ಲೂ ಭಯ ಉಂಟಾಗತ್ತೆ. ಮನಸ್ಸಿನಲ್ಲಿ ಭಯ ಉಂಟಾಗೋದು ಪ್ರಾಣಿ ಪಕ್ಷಿಗಳಿಂದಾಗಿ ಒಂದಾದರೆ, ದುಷ್ಟ ವಿಷಯಗಳಿಂದಲೂ ಭಯ ಉಂಟಾಗತ್ತೆ. ಎಷ್ಟೆಷ್ಟೋ ವಿಷಯಗಳಿಂದ ಭಯ ಉಂಟಾಗತ್ತೆ. ನಾಳೆ ನನ್ನನ್ನು ಏನಾದರೂ ಆಗೋದ್ರೆ ಭಯ ಉಂಟಾಗತ್ತೆ. ನಾಳೆಯ ಭಯ, ಇವತ್ತಿನಲ್ಲಿರುವ ಎಲ್ಲ ವಸ್ತುಗಳ ಭಯ. ಹಾಗಾಗಿ ಭಯ ಅನ್ನೋದು ಇಂತಿಷ್ಟು ಇವುಗಳಿಂದ ಮಾತ್ರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾವತ್ತು ಭಯ ಅಂತಕ್ಕಂಥದ್ದು ಯಾವುದರಿಂದ ಅಂತ ತಿಳಿದ ಮೇಲೆ ಅದರಿಂದ ನಿವೃತ್ತಿ ಆಗಲಿಕ್ಕೆ ಬಯಸಬೇಕು. ನಾವಿನ್ನೂ ಸಂಸಾರದಿಂದ ಭಯ ಬರುತ್ತೆ ಅಂತ ಗೊತ್ತಾದ್ರೂ ಸಂಸಾರದಲ್ಲೇ ಇರಲಿಕ್ಕೆ ಬಯಸ್ತೇವೆ. ಹಾಗಾಗಿ ಪರಮ ಭಯ ಅಂದರೆ ಸಂಸಾರ ನಿವರ್ತಕ ಅಂತ ಅರ್ಥ. ಈ ಭಯ ನಿವಾರಣ ಶಬ್ದವನ್ನು ಇಲ್ಲಿ ಆಡ್ತಾ ಇರೋದ್ರಿಂದ ಒಂದು ಔಚಿತ್ಯ ತೋರುತ್ತಾಗಿದೆ. ಹಿರಣ್ಯಕಶಿಪು ತಪಸ್ಸು ಮಾಡಿ ಬ್ರಹ್ಮದೇವರ ಹತ್ರ ವರ ಪಡೆದ. ನಾನು ನಾಶವಾಗಬಾರ್ದು. ಇಲ್ಲ, ನಮ್ಮ ಹತ್ರ ಅಂಥ ವರ ಇಲ್ಲ. ಇನ್ನೂ ಬೇಕಾದರೆ ಕಂಡೀಷನ್ ಹಾಕ್ಕೊಂಡು ಯಾವುದಾದ್ರೂ ಹೇಳು, ಅದನ್ನು ಹೇಳ್ತೇನೆ ಅಂತ. ಅವನಿಗೆ ಬೇರೊಂದು ವಸ್ತುವಿನಿಂದ ಭಯ ಇದ್ದದ್ದಕ್ಕೋಸ್ಕರವೇನೆ ಅದರಿಂದ ಸಾವು ಬರಬಾರದು, ಇದರಿಂದ ಸಾವು ಬರಬಾರ್ದು, ಆವಾಗ ಸಾವು ಬರಬಾರ್ದು, ಅಲ್ಲಿ ಸಾವು ಬರಬಾರ್ದು, ಇಲ್ಲಿ ಸಾವು ಬರಬಾರ್ದು ಅಂತ ಹೇಳಿ ತನ್ನ ಸಾವಿನ ಅಭಾವವನ್ನು ಕೇಳಿಕೊಂಡ. ನೀನು ಹುಟ್ಟಿಸಿದ್ರಿಂದ ಸಾವು ಬರಬಾರ್ದು, ಶಸ್ತ್ರಾಸ್ತ್ರಗಳಿಂದ ಸಾವು ಬರಬಾರ್ದು, ಬೆಳಗ್ಗೆ ಸಾವು ಬರಬಾರ್ದು, ಹತ್ತು ಸಾವು ಬರಬಾರ್ದು, ಒಳಗೆ ಸಾವು ಬರಬಾರ್ದು, ಹೊರಗೆ ಸಾವು ಬರಬಾರ್ದು. ಹೀಗೆ ತಾನು ತನ್ನಲ್ಲಿದ್ದ ಭಯದಿಂದಲೇ ಆ ಭಯ ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡಿ ವರ ಪಡೆದ. ಹಾಗಾದರೆ ಒಂದು ವೇಳೆ ಹಿರಣ್ಯಕಶಿಪುವಿನ ಭಗವಂತ ಸಂಹಾರ ಮಾಡದೆ ಬಿಟ್ಟುಬಿಟ್ಟಿದ್ರೆ ಇವತ್ತಿಗೆ ನಾವು ಎಲ್ಲರೂ ತಪಸ್ಸಿಗೆ ಹೊರಟುಬಿಡ್ತಿದ್ವಿ. ಭಯ ನಿವೃತ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಅದಕ್ಕೆ ಭಗವಂತನ ವಿಷಯವಾಗಿ ಹೇಳಿದ್ರು, ಭಯ ನಿವಾರಣ. ನೀವು ತಪಸ್ಸು ಮಾಡಬೇಕಾಗಿಲ್ಲ, ಭಗವಂತನನ್ನು ಧ್ಯಾನ ಮಾಡಿದರೆ ಸಾಕು, ಭಗವಂತನನ್ನು ಒಲಿಸಿಕೊಂಡ್ರೆ ಸಾಕು. ಭಗವಂತ ಭಯವನ್ನು ನಿವೃತ್ತಿ ಮಾಡಿ ಕೊಡ್ತಾ ಇದ್ದಾನೆ. ಅವನಿಗೆ ಭಯ ನಿವಾರಣ ಅಂತ ಹೆಸರು. ನಿಮಗೆ ಯಾವುದೇ ರೀತಿಯಾದಂತಹ ಭಯವಿರಲಿ, ನಿವೃತ್ತಿ ಆಗುತ್ತೆ. ಹತ್ತಿರದಲ್ಲಿ ನರಸಿಂಹದೇವರಿದ್ದಾರೆ. ಒಬ್ಬರು ಇವತ್ತು ಬೆಳಗ್ಗೆ ಹೇಳಿದರು, ನಮಗೇನೋ ಗೊತ್ತಿಲ್ಲ ಆಚಾರ್ಯ, ಅವರು ಪ್ರತಿಸತಿಗೂ ಕೂಡ ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾರೆ. ನರಸಿಂಹದೇವರನ್ನು ನೋಡದೇ ಇದ್ದರೆ ನನಗೊಂದು ಮನಸ್ಸಿಗೆ ಕಳವಳ. ಹಾಗಾಗಿ ನರಸಿಂಹದೇವ ನಮ್ಮ ದುರಿತಗಳನ್ನು ನಿವೃತ್ತಿ ಮಾಡೋದಲ್ಲದೆ ಭಯವನ್ನು ನಿವೃತ್ತಿ ಮಾಡ್ತಾ ಇದ್ದಾನೆ. ಹಾಗಾಗಿ ಭಯ ನಿವಾರಣ. ನಿರ್ಗುಣ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಸಾತ್ವಿಕ, ರಾಜಸ, ತಾಮಸ ಎಂಬುವಂತಹ ಗುಣಗಳಿಗೆ ಭಗವಂತ ನಿಲುಕುವವನಲ್ಲ. ಈ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಗೆ ನಿಲುಕೋದ್ರಿಂದಲೇ ಜೀವರಿಗೆ ಈ ಅವಸ್ಥೆ, ನಾನು ನನ್ನದು ಎನ್ನುವ ಭಾವ ಇತ್ಯಾದಿ ಸಂಸಾರ ಎಂಬತಕ್ಕಂಥದ್ದು ಈ ಗುಣಗಳಿಂದಾಗಿ ಇದೆ. ಈ ಗುಣತ್ರಯಗಳ ಬಂಧ ಯಾವತ್ತು ಬಿಡಿಸಿ ಹೋಗುತ್ತಲ್ವ ಅವತ್ತು ಸಂಸಾರ ನಾಶವಾಯಿತು ಅಂತ ಅರ್ಥ. ಹಾಗಾಗಿ ಭಗವಂತನಿಗೆ ಈ 3 ಗುಣಗಳು, ಪ್ರಾಕೃತಿಕವಾದ ಸಾತ್ವಿಕ, ರಾಜಸ, ತಾಮಸ ಎಂಬುವ 3 ಗುಣಗಳು ಇಲ್ಲ. ಹಾಗಾಗಿಯೇನೆ ಭಗವಂತ ನಿರ್ಗುಣ. ಸಾರಿದವರ ಸಂಸಾರ ವೃಕ್ಷದ
ಮೂಲ ಬೇರು ಅರಿಸಿ ಕೀಳುವ ಬಿರುದು. ಭಗವಂತನಿಗೊಂದು ದೊಡ್ಡ ಹೆಗ್ಗಳಿಕೆ ಇದೆ ಅಂತ. ಬಿರುದು ನಮಗೂ ಎಲ್ಲ ಬಿರುದಿರತ್ತೆ. ಇಲ್ಲ ರೀ, ಅವರಿಗೆಲ್ಲ ಒಳ್ಳೆಯ ಸಿದ್ಧಿ ಇದೆ, ಇದಕ್ಕೆ ಹೋಗಿ ಉತ್ತರ ಹೇಳ್ತಾರೆ, ಇದನ್ನು ಮಾಡ್ತಾರೆ. ಭಗವಂತನಿಗೂ ಒಂದು ಬಿರುದಿದೆ. ಏನಂತ ಬಿರುದು? ಅನಾಥರಕ್ಷಕ. ದೈನ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕಾಪಾಡುವವನು, ಪಾಂಡವ ಬಂಧು ಅಂತೆಲ್ಲ ಬಿರುದಿದೆ ಅಲ್ವಾ. ಹಾಗೆ ಭಗವಂತನಿಗೆ ಇನ್ನೊಂದು ಬಿರುದಿದೆ. ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರುರಿಸಿ ಕೀಳುವ ಭಯಂಕರ ಬಿರುದು. ಎಂಥದ್ದು ಅಂದರೆ, ಯಾರು ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ, ಯಾರು ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ದಾರೆ, ಅವರ ಸಂಸಾರಕ್ಕೆ, ಸಂಸಾರ ಎಂಬುವ ವೃಕ್ಷಕ್ಕೆ ಕಾರಣವಾಗಿ ಮೂಲವಾಗಿ ಇರುವಂತಹ ಯಾವ ಬೇರು ಇದೆ, ಅಜ್ಞಾನ ಎಂಬುವ ಬೇರು, ಈ ಬೇರನ್ನು ಅರಿಸಿ ಅರ್ಥಾತ್ ಹುಡುಕಿ ಅದನ್ನು ಕಿತ್ತು ಹಾಕ್ತಾನೆ ಭಗವಂತ.